Good morning, my dear students. In this video clip, now I want to explain about the new chapter in first year physics, that is kinetic theory. Particularly, it is the kinetic theory of gas. ನಾವಿಲ್ಲೇ kinetic theory of gas study ಮಾಡ್ತೇವೆ ನಾವು. Yes, already you know this one. In the previous video clip, in the previous chapter, there are different states of matter, and you study the thermal properties of matter, and you study the effects of heat. Now, what are the effects of heat here? Effects of heat ಏನು ಬರ್ತಾ? There is a change in the internal energy. One thing. Another one is there is a change in the temperature. ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿದರೆ, ಸಿಸ್ಟಮ್ ಅಥವಾ ಗ್ಯಾಸ್ ತೊಗೊಂಡು ಅದಕ್ಕೆ ಸಪ್ಲೈ ಮಾಡಿದರೆ ಏನೆಲ್ಲ ಎಫೆಕ್ಟ್ಸ್ ಬರುತ್ತೆ? ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ದ ಟೆಂಪ್ರೇಚರ್. Then one more thing, if it is a matter in the solid state, you supply the heat energy, there is the change the state of the matter. ಅದೇ ಲೇಟೆಂಟ್ ಹೀಟ್ ಎಲ್ಲ ನಾವು ಸ್ಟಡಿ ಮಾಡ್ತೇವೆ ನಾವು. And one more thing, that is the expansion of the material. Expand ಆಗುತ್ತೆ. ಸಾಲಿಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಲಿಕ್ವಿಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ. ಬಟ್ ಸಾಲಿಡ್ ನೋಡಾಗ 3 types ಎಕ್ಸ್ಪಾನ್ಷನ್ ತೊಗೊಳ್ತಾವೆ ನಾವು ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ದ ಟೆಂಪ್ರೇಚರ್. One is, that is linear expansion. Second one is superficial expansion. Third one is volume expansion. But in the case of liquid and gas, ಅಲ್ಲಿ ನಾವು linear superficial ಅಂತ ಬರಲ್ಲ. Why? Because it is only cubical expansion, means volume expansion. When the expansion of the solid takes place or expansion of the liquid takes place, there is a variation of the pressure, volume and temperature. 3 ವೇರಿಯೇಷನ್ ಆಗುತ್ತೆ. ಬಟ್ ವಾಟ್ ಎವರ್ ದ ಚೇಂಜ್ ಇನ್ ದ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂ, ಇಟ್ ಈಸ್ ಅ ಸ್ಮಾಲ್ ಇನ್ ಎಕ್ಸ್ಟೆಂಟ್ ಅಂತ ಹೇಳ್ತಾವೆ. ಸ್ಮಾಲ್ ಇನ್ ಎಕ್ಸ್ಟೆಂಟ್ ಅದರ ಅರ್ಥ ಏನು? ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗುತ್ತೆ. ಯಾವುದು? ಪ್ರೆಷರ್ ಮತ್ತು ವ್ಯಾಲ್ಯೂಮ್. ಎಲ್ಲಿ? ಸಾಲಿಡ್ ಮತ್ತು ಲಿಕ್ವಿಡ್ನಲ್ಲಿ. ಬಟ್ ಇನ್ ದ ಕೇಸ್ ಆಫ್ ಗ್ಯಾಸ್ ಮೀಡಿಯಮ್, ಸಪೋಸ್ ಯು ಸಪ್ಲೈ ದ ಹೀಟ್ ಎನರ್ಜಿ, there is a drastic change in the pressure, volume with respect to the temperature ಅಂತ. ಪ್ರೆಷರು, ವ್ಯಾಲ್ಯೂಮು, ಟೆಂಪ್ರೇಚರು 3 ಚೇಂಜ್ ಆಗುತ್ತೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಆಗುತ್ತೆ. ವಾಟ್ ಎವರ್ ದ ಚೇಂಜ್ ಇನ್ ದ ಪ್ರೆಷರ್, ಚೇಂಜ್ ಇನ್ ದ ಪ್ರೆಷರ್, ಚೇಂಜ್ ಇನ್ ದ ವ್ಯಾಲ್ಯೂಮ್, ಚೇಂಜ್ ಇನ್ ದ ಟೆಂಪ್ರೇಚರ್, ಹೌ ದೇ ವೇರೀಸ್. ಪ್ರೆಷರ್, ವ್ಯಾಲ್ಯೂಮ್, ಟೆಂಪ್ರೇಚರ್, pressure and temperature. The relation between the variation of the pressure and volume, pressure and temperature, volume and temperature, it is explained by important laws. These are the gas laws. ಅಲ್ಲೇ ಗ್ಯಾಸ್ ಲಾಸ್ ನಾವು ತೊಗೊಳ್ತೇವೆ ನಾವು. ಗ್ಯಾಸ್ ಲಾಸ್ ಏನು ಇದು? ಗ್ಯಾಸ್ ಲಾಸ್ ಏನಿದೆಲ್ಲ, ದೇ ಗಿವ್ ದ ರಿಲೇಷನ್ ಬಿಟ್ವೀನ್ ದ ವೇರಿಯೇಷನ್ ಆಫ್ ದಿ ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ಇವು 3ಗಳ ಮಧ್ಯ ಹೇಗೆ ವೇರಿಯೇಷನ್ ಆಗುತ್ತೆ ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಅನ್ನೋದನ್ನು ತೋರಿಸ್ತದೆ. ಯಾವುದು? ಗ್ಯಾಸ್ ಲಾಸ್ ಕೊಡ್ತಾರೆ, ರಿಲೇಷನ್ ಬಿಟ್ವೀನ್ ದ ವೇರಿಯೇಷನ್ ಆಫ್ ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ದೇರ್ ಆರ್ 3 laws. ನಾವಿಲ್ಲೇ 3 ಲಾ ಸ್ಟಡಿ ಮಾಡ್ತೇವೆ ನಾವು. ಒನ್ ಈಸ್ ಬಾಯ್ಲ್ಸ್ ಲಾ. that is the Boyle's law. The statement of the Boyle's law, the volume of the given mass of the gas is inversely proportional to its pressure at constant temperature. The volume of the given mass of the gas is inversely proportional to its pressure, temperature being kept constant. ಅಂದರೆ ನಾವಿಲ್ಲೇನು ಹೇಳ್ತೀವಿ? ದಿಸ್ ಈಸ್ ದ ವ್ಯಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಪ್ರೆಷರ್ ಆ್ಯಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇಟ್ಬಿಟ್ಟು ಪ್ರೆಷರ್ ಮತ್ತು ವ್ಯಾಲ್ಯೂಮು ಇನ್ವರ್ಸ್ಲಿ ವೇರಿಯೇಷನ್ ಆಗ್ತದೆ. ಹಾಗಿದ್ದರೆ P is equal to constant into 1 upon P. Therefore, PV is equal to what you have to take, that is a constant
ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಅದ್ರ ಪ್ರೆಷರು ವ್ಯಾಲ್ಯೂಮ್ ತೊಗೊಂಡ್ಬೇಕಾ ಮತ್ತು ಟೆಂಪ್ರೇಚರ್ ಕಾನ್ಸ್ಟೆಂಟ್ ಉಳಿದಿರ್ತದೆ, ಪ್ರೆಷರ್ ವ್ಯಾಲ್ಯೂಮ್ ಚೇಂಜ್ ಆಕತ್ತ ಹೋಗ್ತದೆ. ಅವಾಗಿರೋ ಪ್ರೆಷರ್ ವ್ಯಾಲ್ಯೂಮ್ ತೊಗೊಂಡ್ರೆ ಎರಡು ಏನಿರ್ತಾವೆ, ಈಕ್ವಲ್ ಇರ್ತಾವೆ. ಪ್ರಾಡಕ್ಟ್ ಆಫ್ ದಿ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್, ಪ್ರಾಡಕ್ಟ್ ಆಫ್ ದಿ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್ ಏನಾಗುತ್ತೆ, ಈಕ್ವಲ್ ಇರುತ್ತೆ. ಇನ್ ಜನರಲ್ ನಾವು P1 is the pressure at V1 and P2 is the pressure at V2, then this product is equal here. This is the Boyle's law. ಇದಕ್ಕೆ ನಾವೇನಂತ ಹೇಳ್ತೀವಿ, ಬಾಯ್ಲ್ಸ್ ಲಾ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಮತ್ತೆ ನೀನು ಇನ್ನೊಂದು ಪ್ರೆಷರ್ ವ್ಯಾಲ್ಯೂಮ್ ಚೇಂಜ್ ಆದರೆ P3 ಇಂಟು V3 ಬರ್ತೀವಿ, ಇಸ್ ಈಕ್ವಲ್ ಟು P3 ಇಂಟು V3 ಬರ್ತದೆ. ಇನ್ನು ಚಾರ್ಲ್ಸ್ ಲಾ ಬರೋಣ, ಹೌ ಇಟ್ ವೇರೀಸ್ ಅಂತ. Volume of the given mass of the gas is directly proportional to its absolute temperature at constant pressure. It gives the relation between volume of the gas and the absolute temperature of the gas. ಎರಡರ ಮಧ್ಯ ರಿಲೇಷನ್ ಹೇಳುತ್ತದೆ. Yes, that is volume of the given mass of the gas is directly proportional to its absolute temperature at constant pressure ಅಂತ ಹೇಳ್ತದೆ. Volume of the given mass of the gas is directly proportional to its absolute temperature at constant pressure ಅಂತ ಇದು ಚಾರ್ಲ್ಸ್ ಲಾ ಹೇಳ್ತದೆ. ಇದಕ್ಕೆ ನಾವು ವ್ಯಾಲ್ಯೂಮ್ ಲಾ ಅಂತಲೂ ಹೇಳ್ತೀವಿ. ದಿಸ್ ಈಸ್ V ಈಸ್ ಈಕ್ವಲ್ ಟು ವಾಟ್ ಯು ಹ್ಯಾವ್ ಟು ಟೇಕ್ ಕಾನ್ಸ್ಟೆಂಟ್ ಇಂಟು ಟಿ ಅಂತ. ಹಾಗಾದರೆ V ಡಿವೈಡೆಡ್ ಬೈ ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದ್ರೆ ಅದ್ರ ರೇಷಿಯೋ ತೆಗೆದ್ರೆ ಯಾವಾಗಲೂ ಅದು ಕಾನ್ಸ್ಟೆಂಟ್ ಇರ್ತೈತಿ. ವ್ಯಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಮತ್ತು ವ್ಯಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಯಾವಾಗ ನೋಡಿದ್ರೂ ಅದ್ರದ್ದು ರೇಷಿಯೋ ತೆಗೆದ್ರೆ ಕಾನ್ಸ್ಟೆಂಟ್ ಇರ್ತೈತಿ. ಫಾರ್ ಡಿಫ್ರೆಂಟ್ ವ್ಯಾಲ್ಯೂಮ್ ಆ್ಯಂಡ್ ಡಿಫ್ರೆಂಟ್ ಟೆಂಪ್ರೇಚರ್ ತೊಗೊಂಡಾಗ ಅದ್ರ ರೇಷಿಯೋ ಏನಿರ್ತೈತಿ, ಕಾನ್ಸ್ಟೆಂಟ್ ಇರ್ತದೆ. ಸರಿ, ಇವಾಗಿಲ್ಲೇ ಬೇರೆ ಬೇರೆ ವ್ಯಾಲ್ಯೂಮು ಬೇರೆ ಬೇರೆ ಟೆಂಪ್ರೇಚರ್, ಫಾರ್ ಎಕ್ಸಾಂಪಲ್ P1 ವ್ಯಾಲ್ಯೂಮ್ ಆ್ಯಟ್ ಟೆಂಪ್ರೇಚರ್ T1 ಆ್ಯಂಡ್ P2 ವ್ಯಾಲ್ಯೂಮ್ ಆ್ಯಟ್ ಟೆಂಪ್ರೇಚರ್ T2. ಹೀಗೆ ಅವಾಗೇನಾಗುತ್ತೆ, P1 ಡಿವೈಡೆಡ್ ಬೈ T1 ಇಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ T2 ಇರುತ್ತೆ. ಇದು ಬೇರೆ ಬೇರೆ ವ್ಯಾಲ್ಯೂಮು ಬೇರೆ ಬೇರೆ ಟೆಂಪ್ರೇಚರ್ ಇದ್ದಾಗ P1 ಡಿವೈಡ್ ಬೈ T1 ಇಸ್ ಈಕ್ವಲ್ ಟು ದಿಸ್ V2 ಡಿವೈಡೆಡ್ ಬೈ T2 ಬರ್ತದೆ. ನಾವು ಇಟ್ ಇಸ್ ಗೇ-ಲುಸಾಕ್ಸ್ ಲಾ. ಇದಕ್ಕೆ ನಾವು ಪ್ರೆಷರ್ ಲಾ ಅಂತಲೂ ಹೇಳ್ತೀವಿ. The pressure of the given mass of the gas, it states that the pressure of the given mass of the gas is directly proportional to its absolute temperature, volume being kept constant. ವ್ಯಾಲ್ಯೂಮನ್ನು ನಾವೇನು ಮಾಡ್ತೀವಿ, ಕಾನ್ಸ್ಟೆಂಟ್ ತೊಗೊಳ್ತೀವಿ. ಹಾಗಿದ್ದರೆ pressure of the given mass of the gas is directly proportional to its absolute temperature at ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಉಳಿತವೆ, ಪ್ರೆಷರ್ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಇದನ್ನು ನಾವು ಡೈಲಿ ಲೈಫ್ನಾಗ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಟಯರ್ ಟ್ಯೂಬ್ ಮತ್ತು ಟಯರ್, ಯಾವುದೇ ಒಂದು ವೆಹಿಕಲದ್ದು ಟ್ಯೂಬ್ ಮತ್ತು ಟಯರ್ ತೊಗೊಂಡಾಗ ಅಲ್ಲೇ ಟಯರ್ ವ್ಯಾಲ್ಯೂಮ್ ಫಿಕ್ಸ್ ಇರ್ತದೆ. ನಾವು ಹೆಂಗೆ ಪ್ರೆಷರ್ ಇನ್ಕ್ರೀಸ್ ಆಕತ್ತ ಹೋಗ್ತೈತಿ, ಕರೆಸ್ಪಾಂಡಿಂಗ್ ಟೆಂಪ್ರೇಚರ್ ಏನಾಕತ್ತ ಹೋಗ್ತೈತಿ, ಇನ್ಕ್ರೀಸ್ ಆಕತ್ತ ಹೋಗ್ತೈತಿ. ಒಂದು ಅಪ್ ಟು ಸರ್ಟನ್ ಲಿಮಿಟ್ವರೆಗೆ ಪ್ರೆಷರ್ ಇನ್ಕ್ರೀಸ್ ಆಕತಿ. ಬಿಯಾಂಡ್ ದ್ಯಾಟ್ ಲಿಮಿಟ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಅದು ಏನಾಕತಿ, ಟೈರ್ ಬ್ಲಾಸ್ಟ್ ಆಕತಿ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತೀವಿ ನಾವು. ಇದು ಯಾವಾಗಲೂ ವ್ಯಾಲ್ಯೂಮ್ ಕಾನ್ಸ್ಟೆಂಟ್ ಉಳಿದಿರ್ತದೆ, ಇಲ್ಲಿ ಪ್ರೆಷರ್ ಚೇಂಜ್ ಆಕತ್ತ ಹೋಗ್ತದೆ ವಿತ್ ರೆಸ್ಪೆಕ್ಟ್ ಟು ಅಬ್ಸಲ್ಯೂಟ್ ಟೆಂಪ್ರೇಚರ್. ದೇರ್ ಫಾರ್ P ಈಸ್ ಈಕ್ವಲ್ ಟು ವಾಟ್ ಯು ಹ್ಯಾವ್ ಟು ಟೇಕ್ ಹಿಯರ್, ಕಾನ್ಸ್ಟೆಂಟ್ ಇಂಟು ಟಿ ಎನ್. ಹಾಗಾದ್ರೆ P ಡಿವೈಡೆಡ್ ಬೈ ಟಿ ಈಸ್ ಈಕ್ವಲ್ ಟು ವಾಟ್ ಯು ಹ್ಯಾವ್ ಟು ಟೇಕ್ ಹಿಯರ್, ಕಾನ್ಸ್ಟೆಂಟ್. ಹಾಗಾದರೆ ಪ್ರೆಷರ್ ಮತ್ತು ಟೆಂಪ್ರೇಚರು ಬೇರೆ ಬೇರೆ ಪ್ರೆಷರು ಬೇರೆ ಬೇರೆ ಟೆಂಪ್ರೇಚರ್ ನಾವಲ್ಲೇ ತಗೊಂಡಾಗ ಅದೇನು ಬರ್ತದೆ, P1 ಡಿವೈಡೆಡ್ ಬೈ T1 ಇಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ T2 ಬರ್ತದೆ. ಹಾಗೆ ಮತ್ತು ಇಸ್ ಈಕ್ವಲ್ ಟು P3 ಡಿವೈಡೆಡ್ ಬೈ T3 ಇಸ್ ಈಕ್ವಲ್ ಟು ವಾಟ್ ಯು ಟು ಟೇಕ್ ಹಿಯರ್, ಕಾನ್ಸ್ಟೆಂಟ್ ಅಂತ ತಗೋಬೋದು. ಇದಕ್ಕೆ ನಾವು ಇನ್ನೊಂದು ವರ್ಡ್ ಹೇಳ್ತೀವಿ, ಪ್ರೆಷರ್ ಲಾ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ದ ಪ್ರೆಷರ್ ಲಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಯು ಕಮ್ ಟು ದ ಪಾಯಿಂಟ್ ದಟ್ ಈಸ್ ದ ಐಡಿಯಲ್ ಗ್ಯಾಸ್ ಆ್ಯಂಡ್ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಓಕೆ, ಇವಾಗಿಲ್ಲಿ ನಾವೇನು ಹೇಳ್ತೀವಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ದ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸ್ ಅಂತ ಯಾವುದಕ್ಕೆ ಹೇಳ್ತೀವಿ, ಐಡಿಯಲ್ ಗ್ಯಾಸ್. ಆಲ್ ದ ಗ್ಯಾಸಸ್ ಆರ್ ನಾಟ್ ಐಡಿಯಲ್ ಗ್ಯಾಸ್, ಎಲ್ಲವೂ ಐಡಿಯಲ್ ಗ್ಯಾಸಸ್ ಅಲ್ಲ.
ಎಲ್ಲವೂ ಐಡಿಯಲ್ ಗ್ಯಾಸಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಂಗಾರೆ ಐಡಿಯಲ್ ಗ್ಯಾಸ್ ಅಂತಂದರೆ ಯಾವುದು? ಈಗ ನಾವೇನು ಹೇಳ್ತೀವಿ, ಯೂಸುವಲಿ ನಾ ಗ್ಯಾಸ್ ಮೀಡಿಯಮ್ ತೊಗೊಂಡೆ ಅಂತ ತಿಳ್ಕೊ. ಗ್ಯಾಸ್ ತೊಗೊಳ್ಳಿ ಅಥವಾ ಅಲ್ಲಿ ಏನು ತೊಗೊಳ್ರಿ, ಲಿಕ್ವಿಡ್ ಮೀಡಿಯಮರ ತೊಗೊಳ್ರಿ. ಬಟ್ ನಾವಿಲ್ಲಿ ಗ್ಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ. ಗ್ಯಾಸ್ ಬಗ್ಗೆ ನಾವು ತೊಗೊಳ್ಳೋಣ. ಈಗ ಅಕಸ್ಮಾತ್ ಲಿಕ್ವಿಡ್ ಮೀಡಿಯಮ್ ತೊಗೊಂಡ್ರೂ ಅಲ್ಲಿ ಮಾಲಿಕ್ಯೂಲ್ಸ್ ಇರ್ತದೆ. ಗ್ಯಾಸ್ ಮೀಡಿಯಮ್ ತೊಗೊಂಡ್ರು ಏನಿರ್ತದೆ ಹೇಳ್ರಿ, ಅಲ್ಲಿ ಮಾಲಿಕ್ಯೂಲ್ಸ್ ಇರ್ತಾವೆ. ಇವಾಗಿಲ್ಲೇ ದೇರ್ ಆರ್ ಸೋ ಮೆನಿ ಮಾಲಿಕ್ಯೂಲ್ಸ್ ಇರ್ತವೆ. ಗ್ಯಾಸ್ ಮೀಡಿಯಮ್ನೊಳಗೆ ಸಾಕಷ್ಟು ಮಾಲಿಕ್ಯೂಲ್ಸ್ ಇರ್ತಾವೆ. ಇಲ್ಲಿ ಹಾಗಾದ್ರೆ ಐಡಿಯಲ್ ಗ್ಯಾಸ್ ಅಂತ ಯಾವಾಗ ಹೇಳ್ತೀವಿ? ಇಫ್ ದ ಗ್ಯಾಸ್ ಇಸ್ ಸೆಡ್ ಟು ಬಿ ಐಡಿಯಲ್ ಗ್ಯಾಸ್ ಯಾವಾಗ ಹೇಳ್ತೀವಿ? ವೆನ್ ಯು ಸ್ಯಾಟಿಸ್ಫೈ ದ ಫ್ಯೂ ಕಂಡೀಷನ್ಸ್. ಕೆಲವೊಂದು ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕು. ವಾಟ್ ಆರ್ ದ ಕಂಡೀಷನ್ಸ್ ಅಂದ್ರೆ ಅಲ್ಲಿ ಯಾವುದು ಕಂಡೀಷನ್ಸ್? ದ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ದೇ ಶುಡ್ ಬಿ ಪಾಯಿಂಟ್ ಮಾಸಸ್. ಏನಿರಬೇಕದು? ಪಾಯಿಂಟ್ ಮಾಸಸ್ ಇರಬೇಕು. ದೀಸ್ ಆರ್ ದಿ ಪಾಯಿಂಟ್ ಮಾಸಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ದೇ ಶುಡ್ ಬಿ ಪಾಯಿಂಟ್ ಮಾಸಸ್. ಆ್ಯಂಡ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಜೀರೋ. ಫೋರ್ಸ್ ಜೀರೋ ಅದನ್ನು. ದೆರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಒಂದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಅಜಂಪ್ಷನ್ಸ್ ಅದ ಹೇಳ್ತವೆ. ಇಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರಲ್ಲ ಅಂತ ಹೇಳ್ತಾರೆ. ಮುಂದೆ ವಂಡರ್ವಾಲ್ಸ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವನೇನು ಮಾಡ್ತಾನೆ, ಸೈಂಟಿಸ್ಟು, ಅಲ್ಲೇ ಇಲ್ಲ ಫೋರ್ಸ್ ಇರುತ್ತೆ ಅಂತ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ ಅಂತ ಅವನು ತೊಗೊಂಡಾದ್ಮೇಲೆ ಮತ್ತೆ ಅದು ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ ಏನಾಗುತ್ತೆ ಅಂತಂದ್ರೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಮಾಡಿಫಿಕೇಷನ್ ಆಗುತ್ತೆ. ಅವನೇನು ಹೇಳ್ತಾನೆ, ಫೋರ್ಸ್ ಇರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ನಾವು ಫೋರ್ಸ್ ಇರೋದಿಲ್ಲ ಅಂತ ತೊಗೊಳ್ತಾನೆ ಸ್ಟಾರ್ಟಿಂಗ್. ಆಮೇಲೆ ಒನ್ ಮೋರ್ ಪಾಯಿಂಟ್ ದಟ್ ಗ್ಯಾಸ್ ಒಬೇಸ್ ದ ಗ್ಯಾಸ್ ಲಾಸ್. ಅದು ಗ್ಯಾಸ್ ಏನು ಮಾಡಬೇಕು? ಗ್ಯಾಸ್ ಲಾಸ್ ಒಬೇ ಮಾಡಬೇಕು. ಇದಕ್ಕೆ ನಾವೇನು ಹೇಳ್ತೀವಿ? ಐಡಿಯಲ್ ಗ್ಯಾಸ್ ಅಂತ ಹೇಳ್ತಾನೆ. ಇಂಥ ಗ್ಯಾಸ್ಗೆ ನಾವೇನು ಹೇಳ್ತೀವಿ? ಐಡಿಯಲ್ ಗ್ಯಾಸ್ ಅಂತ. ವಾಟ್ ಆರ್ ದ ಕಂಡೀಷನ್ಸ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ? ದಿಸ್ ಈಸ್ ಒನ್ ಈಸ್ ದ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಶುಡ್ ಬಿ ಪಾಯಿಂಟ್ ಮಾಸಸ್. ಏನಿರಬೇಕು? ಪಾಯಿಂಟ್ ಮಾಸಸ್ ಇರಬೇಕು. ಫಸ್ಟ್ ಪಾಯಿಂಟ್. ಅನದರ್ ಪಾಯಿಂಟ್, ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಈಸ್ ಈಕ್ವಲ್ ಟು ಝೀರೋ. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ಇಟ್ ಒಬೇ ದ ಗ್ಯಾಸ್ ಲಾಸ್. ಏನು ಮಾಡಬೇಕು? ಇದು ಒಬೇ ಮಾಡಬೇಕು. ಹಾಗಾದ್ರೆ ನಾವಿಲ್ಲಿ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ನ ತೊಗೊಳ್ಬೇಕು ಅಂತಂದ್ರೆ ನಾ ಏನು ಮಾಡ್ತೀನಿ? ಮೊದಲು ಬೈ ಬಾಯ್ಲ್ಸ್ ಲಾ ತೊಗೊಳ್ತಾನೆ. ಬಾಯ್ಲ್ಸ್ ಲಾ ತೊಗೊಳ್ತಾನೆ. ಬೈ ಬಾಯ್ಲ್ಸ್ ಲಾ, ಎಸ್, ಬೈ ಬಾಯ್ಲ್ಸ್ ಲಾ ಏನದ ಇಲ್ಲಿ ಇದ್ರ ಪ್ರಕಾರ ದಿಸ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್ ಆ್ಯಟ್ ಪ್ರೆಷರ್ P1, at pressure P1, and volume of the gas that is P1 dash at pressure P2. ಅದರಲ್ಲೇ ಟೆಂಪ್ರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಇದು ಮಾತ್ರ ಕಾನ್ಸ್ಟೆಂಟ್. ಹಾಗಿದ್ರೆ ಇದರ ಪ್ರಕಾರ ಏನಾಗ್ತದೆ? P1 ಇಸ್ ಈಕ್ವಲ್ ಟು P2 P1 ಡ್ಯಾಶ್ ಆಗ್ತದೆ. ದಿಸ್ ಈಸ್ ಓಕೆ. ಇಟ್ ಗಿವ್ ದ್ಯಾಟ್ P1 ಡ್ಯಾಶ್ ಇಸ್ ಈಕ್ವಲ್ ಟು P1 ಇಂಟು P1 ಡಿವೈಡೆಡ್ ಬೈ P2 ಅಂತ ಬರುತ್ತೆ. ಸಿ P1 ಇಸ್ ಈಕ್ವಲ್ ಟು P2 P1 ಡ್ಯಾಶ್ ಅಂತ ಬರ್ತದೆ. ಅಂದ್ರೆ ಈ ಪ್ರೆಷರ್ಗೆ ಈ ವ್ಯಾಲ್ಯೂಮು, ಈ ಪ್ರೆಷರ್ಗೆ ಈ ವ್ಯಾಲ್ಯೂಮು, ಅದರ ಪ್ರಕಾರ ಇದ್ರ ಪ್ರಾಡಕ್ಟ್ ಕಾನ್ಸ್ಟೆಂಟ್. ನಾವು ದಿಸ್ ಈಸ್ ಇಕ್ವೇಷನ್ ನಂಬರ್ 1. ನಾನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ತಾನೆ. ಇನ್ನು ಬೈ ಚಾರ್ಲ್ಸ್ ಲಾದಿಂದ ತೊಗೊಳೋಣ. ಇಲ್ಲಿ ನಾನು ಹೇಳ್ತೀನಿ P1 ಡ್ಯಾಶ್ ಆ್ಯಟ್ ಟೆಂಪ್ರೇಚರ್ T1 ಅಂತ. ಇವಾಗ ಏನಾಗುತ್ತೆ? ಟೆಂಪ್ರೇಚರು T1ನಿಂದ T2 ಹೋಗ್ತದೆ. ಅವಾಗ ವ್ಯಾಲ್ಯೂಮು P1 ಡ್ಯಾಶದಿಂದ P2 ಹೋಗ್ತದೆ. P1 ಡ್ಯಾಶಿಂದ P2 ಹೋಗ್ತದೆ. ಆದರೆ ಇಲ್ಲಿ ಪ್ರೆಷರ್ ಶುಡ್ ಬಿ ಕಾನ್ಸ್ಟೆಂಟ್. ಇಲ್ಲಿ ಪ್ರೆಷರ್ ಏನು ಮಾಡ್ತೀವಿ? ಕಾನ್ಸ್ಟೆಂಟ್ ತೊಗೊಳ್ತೀವಿ. ಹಾಗಾದ್ರೆ ಇದ್ರ ಪ್ರಕಾರ ಏನಾಗ್ತದೆ? P1 ಡ್ಯಾಶ್ ಡಿವೈಡೆಡ್ ಬೈ T1 ಇಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ T2 ಆಗ್ತದೆ. ಇಟ್ ಗಿವ್ ದ್ಯಾಸ್ P1 ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್ ಯು ಹ್ಯಾವ್ ಟು ಟೇಕ್ ಹಿಯರ್? P2 ಇಂಟು T1 ಡಿವೈಡೆಡ್ ಬೈ ದಟ್ ಈಸ್ T2. ಐ ಥಿಂಕ್ T2. ದಿಸ್ ಈಸ್ ಯು ಸೇ ಇಕ್ವೇಷನ್ ನಂಬರ್, ದಿಸ್ ಈಸ್ ದ 2. ಇದಕ್ಕೆ ಇಕ್ವೇಷನ್ ನಂಬರ್ 2 ಅಂತ ಹೇಳ್ತಾನೆ ನಾವು.
V1 dash divided by T1 is equal to V2 divided by T2. ಅಂದರೆ here V1 dash is the volume of the gas at temperature T2. Now V2 ನಾ ಇಲ್ಲಿ ಬರ್ತಿರ್ತೀನಿ, V2 at temperature T2 ತೊಗೊಂಡ ನಾನು, V2 at temperature T2. ಇಲ್ಲೇನಾಗುತ್ತೆ, ಟೆಂಪ್ರೇಚರ್ T1 ಇಂದ T2 ಚೇಂಜ್ ಆಯಿತು ಅಂದ್ರೆ ಇಲ್ಲಿ ವ್ಯಾಲ್ಯೂಮ್ V1 ಡ್ಯಾಶ್ದಿಂದ V2 ಚೇಂಜ್ ಆಗುತ್ತೆ. ಆವಾಗ V1 ಡ್ಯಾಶ್ ಡಿವೈಡ್ ಬೈ T1 ಇದಕ್ಕೆ ಇದ್ರ ವ್ಯಾಲ್ಯೂಮ್ ಈ ಟೆಂಪ್ರೇಚರ್ನಲ್ಲಿ, V2 ಈ ವ್ಯಾಲ್ಯೂಮು ಈ ಟೆಂಪ್ರೇಚರ್ನಲ್ಲಿ V2 ಡಿವೈಡ್ ಬೈ T2 ದಿಸ್ ಇಸ್ ಈಕ್ವಲ್. ದೆನ್ V1 ಡ್ಯಾಶ್ ಇಸ್ ಈಕ್ವಲ್ ಟು V2 ಇಂಟು T1 ಡಿವೈಡೆಡ್ ಬೈ T2. Equate the equation. Equate equation number 1 and equation number 2. ಈಗೇನಾಗ್ತಿಲ್ಲ, P1 ಡಿವೈಡೆಡ್ ಬೈ P2 ಇಸ್ ಈಕ್ವಲ್ ಟು ಏನಾಗ್ತಿವಾಗಿಲ್ಲಿ P2 T1 ಡಿವೈಡೆಡ್ ಬೈ T2 ಬರ್ತು. ಓಕೆ, ಇವಾಗ ಏನಾಗ್ತದು, ಇಟ್ ಗಿವ್ಸ್ ದ್ಯಾಟ್ ದೇರ್ ಫಾರ್ ಐ ಹ್ಯಾವ್ ಟು ರೈಟ್ ಹಿಯರ್ P1 ಡಿವೈಡೆಡ್ ಬೈ ಇಲ್ಲಿ T1 ಇದನ್ನು ಈ ತತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್, ಅವಾಗ ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲಿ ಇದನ್ನ ಈ ಕಡೆ ತಗೋತಾನೆ P2 ಡಿವೈಡೆಡ್ ಬೈ ದಿಸ್ ಈಸ್ ಯು ಹ್ಯಾವ್ ಟು T2. ಹಾಗೆ ಮತ್ತು ನಾವೇನಂತ P1 ಡಿವೈಡ್ ಬೈ T1 ಬರ್ತೀವಿ. ಅವಾಗಿರೋ ಪ್ರೆಷರು, ಅವಾಗಿರೋ ವ್ಯಾಲ್ಯೂಮ್, ಅವಾಗಿರೋ ಟೆಂಪ್ರೇಚರು, ಎರಡು ಗ್ಯಾಸ್ ಕ್ಲಬ್ ಮಾಡಿದ್ವಿ ನಾವು, ಗ್ಯಾಸ್ಲ ಎರಡು ಕ್ಲಬ್ ಮಾಡಿದ್ವಿ, ಎರಡು ಒಬೆ ಆಯ್ತಲ್ಲ, ಅದಕ್ಕೆ P1 ಡಿವೈಡ್ ಬೈ T1 ಅಂತವೆ ಈಸ್ ಈಕ್ವಲ್ ಟು P2 ಡಿವೈಡ್ ಬೈ T2. ಹಾಗಾದರೆ ಈ P1 ಡಿವೈಡೆಡ್ ಬೈ T1 ಈಸ್ ಈಕ್ವಲ್ ಟು ದಿಸ್ ಇಸ್ ದ P2 ಡಿವೈಡೆಡ್ ಬೈ T2 ಈಸ್ ಈಕ್ವಲ್ ಟು ನಾವೇನಂತ ಹೇಳ್ತೀವಿ, ಕಾನ್ಸ್ಟೆಂಟ್ ಅಂತ. ಹಾಗಾದರೆ PV ಡಿವೈಡೆಡ್ ಬೈ T ಈಸ್ ಈಕ್ವಲ್ ಟು ನಾವೇನಂತೀವಿ, ಕಾನ್ಸ್ಟೆಂಟ್ ಅಂತೀವಿ. ಈ ಕಾನ್ಸ್ಟೆಂಟಿಗೆ ನಾವೇನಂತ ಹೇಳ್ತೀವಿ, ಗ್ಯಾಸ್ ಕಾನ್ಸ್ಟೆಂಟ್ ಅಂತೀವಿ. ಆರ್ PV ಡಿವೈಡೆಡ್ ಬೈ T ಈಸ್ ಈಕ್ವಲ್ ಟು R ಅಂತ ಹೇಳ್ತೀವಿ. ಇಟ್ ಗಿವ್ಸ್ ದ್ಯಾಟ್ PV ಈಸ್ ಈಕ್ವಲ್ ಟು RT. ಇಟ್ ಈಸ್ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಫಾರ್ 1 mole. ದಿಸ್ ಈಸ್ ಫಾರ್ 1 mole. ನಾ ಬಿಗಿನಿಂಗ್ ತಗೊಂಡಿರೋದು 1 mole ಗ್ಯಾಸ್ ಇದೆ, 1 mole ಗ್ಯಾಸ್. ಇಲ್ಲ ನಾವು N mole ಗ್ಯಾಸಿಗೆ ಬೇಕಾ, N mole ಗ್ಯಾಸಿಗೆ ಬೇಕಂದ್ರೆ PV ಈಸ್ ಈಕ್ವಲ್ ಟು nRT. ದಿಸ್ ಈಸ್ N mole of the gas. This is the ideal gas equation, or you said to be perfect gas equation. Ideal gas equation ಅಂತವಿ, ಇಲ್ಲ ಅಂದ್ರೆ ಇದಕ್ಕೆ perfect gas equation ಅಂತವಿ. R is the gas constant. It is the universal constant. ಇದಕ್ಕೆ ನಾವೇನಂತೀವಿ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಯಾವುದಕ್ಕೆ ಹೇಳ್ರಿ, ಆರ್ಗೆ. ದಟ್ ವ್ಯಾಲ್ಯೂ ಇಸ್ 8.314 ಜೌಲ್ ಪರ್ ಮೋಲ್ ಕೆಲ್ವಿನ್ ಬರುತ್ತೆ. ದಿಸ್ ಈಸ್ ಆರ್ ಬೆಲೆ ಎಷ್ಟು ಬರುತ್ತೆ ಹೇಳ್ರಿ, 8.314 ಜೌಲ್ ಪರ್ ಮೋಲ್ ಕೆಲ್ವಿನ್ ಬರುತ್ತೆ. ಜೌಲ್ ಪರ್ ಮೋಲ್ ಕೆಲ್ವಿನ್ is the unit of the gas constant. This is about what I have to take here, that is ideal gas equation. ಇದು ಐಡಿಯಲ್ ಗ್ಯಾಸ್ ಇಕ್ವೇಷನ್. ಓಕೆ, ಈಗ ನಾವು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಏನದು, ಅಜಂಪ್ಷನ್ಸ್. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ದು ಅಜಂಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಅಜಂಪ್ಷನ್ಸ್ ಆರ್ ಯೂಸ್ಡ್ ಹಿಯರ್ ಇನ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್? ಇಲ್ಲಿ ಅಜಂಪ್ಷನ್ಸ್ ಅಂತಂದ್ರೆ ಏನು ತೊಗೊಳ್ತವೆ ಹೆಂಗಾರೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್? ನಿಯರ್ ಅಬೌಟ್ 9 ಅಜಂಪ್ಷನ್ಸ್ ಆರ್ ದೇರ್. ಎಷ್ಟಿದ್ದಾವಿಲ್ಲ? 9 ಅಜಂಪ್ಷನ್ಸ್ ಅದಾವ. ಇವಾಗಿಲ್ಲೇ ನಾನು ಮೊದಲೇ ಹೇಳಿದೆ, ನಾನು ಗ್ಯಾಸ್ ಈಸ್ ಆಲ್ವೇಸ್ ಯು ಟೇಕ್ ಇನ್ ದ ಕಂಟೈನರ್. ನಾವು ಗ್ಯಾಸ್ ಏನು ಮಾಡ್ತೀವಿ, ಒಂದು ಕಂಟೈನರ್ನೊಳಗೆ ತೊಗೋತೀವಿ. ಹೀಗೆ 3 ಡೈಮೆನ್ಷನ್ ಪಿಕ್ಚರ್ ತೆಗೆದ್ರೆ ಹೀಗಿರ್ತದೆ. ಇರ ಸೋ ಮೆನಿ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲೇನಿರ್ತದೆ, ಸಾಕಷ್ಟು ಮಾಲಿಕ್ಯೂಲ್ಸ್ ಇರ್ತಾವೆ. ಓಕೆ, ಸಾಕಷ್ಟು ಮಾಲಿಕ್ಯೂಲ್. ದಿಸ್ ಇಸ್ ದ ಕಂಟೈನರ್. ಇದು ಏನಿದು, ಕಂಟೈನರ್. ಇದು ಅದು ಗ್ಯಾಸ್ ಕಂಟೈನರ್. ಇದು ಅದರೊಳಗೆ ನಾವೇನು ಮಾಡ್ತೀವಿ, ಗ್ಯಾಸ್ ಕಂಟೈನರ್ ಒಳಗೆ ಯಾವಾಗಲೂ ಗ್ಯಾಸ್ ತೊಗೋತಾನೆ. ವಾಟ್ ಆರ್ ದ ಅಜಂಪ್ಷನ್ಸ್? ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ನಾವು ಮುಂದೆ ಸ್ಟಡಿ ಮಾಡುತ್ತಾ ಹೋದಾಗ ಇಲ್ಲೇ ಅಜಂಪ್ಷನ್ಸ್ ಏನು ಬರ್ತಾ, ಆಲ್ಮೋಸ್ಟ್ ಆಲ್ ದ ಮಾಲಿಕ್ಯೂಲ್ಸ್ ಆರ್ ಐಡೆಂಟಿಕಲ್ ಇನ್ ದ ಸೈಜ್ ಆ್ಯಂಡ್ ದ ಮಾಸ್. ಇಲ್ಲೇ ಆಲ್ಮೋಸ್ಟ್ ಆಲ್ ಯಾವುದೋ ಒಂದು ನಾನು ಗ್ಯಾಸ್ ಮೀಡಿಯಮ್ ತೊಗೊಂಡನಿ ಅಂತಾರೆ. ಫಾರ್ ಎಕ್ಸಾಂಪಲ್ ನಿಯಾನ್ ತೊಗೊಂಡನಿ, ಆರ್ಗಾನ್ ತೊಗೊಂಡನಿ, ಯಾವುದೋ ಒಂದು ಗ್ಯಾಸ್ ಮೀಡಿಯಮ್ ತೊಗೊಂಡನಿ.
Now, here almost all the molecules having the same size and same mass. It means they are identical, but it is different for different gas. ಹಂಗಂದ್ರೆ ಏನು? ಈಗ ನಾನು ಆರ್ಗಾನ್ ಗ್ಯಾಸ್ ತೊಗೊಂಡನಪ್ಪ, ಇದರೊಳಗೆ ಒಂದು ಸೈಜ್ ಆಫ್ ದ ಮಾಲಿಕ್ಯೂಲ್ ಇರ್ತದೆ, ಮಾಸ್ ಆಫ್ ದ ಮಾಲಿಕ್ಯೂಲ್ ಇರ್ತದೆ, ಅದು ಹೀಲಿಯಮ್ನಾಗ ಇರ್ಬೇಕಂತ ಇಲ್ಲ. ಆ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಮೀಡಿಯಮ್ನೊಳಗೆ ಆ ಮಾಲಿಕ್ಯೂಲ್ ಸೈಜ್ ಮತ್ತು ಶೇಪ್ ಐಡೆಂಟಿಕಲ್. ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂದ್ರೆ ಸೈಜ್ ಈಸ್ ಎಕ್ಸ್ಟ್ರೀಮ್ಲಿ ವೆರಿ ಸ್ಮಾಲ್. ಸೈಜ್ ಆಫ್ ದ ಮಾಸ್ ಏನದಲ್ಲ ಎಕ್ಸ್ಟ್ರೀಮ್ಲಿ ವೆರಿ ಸ್ಮಾಲ್. ಇಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಷನ್ ತೊಗೊಂಡಾಗ ಆಲ್ಮೋಸ್ಟ್ ಆಲ್ ಯು ಟೇಕ್ ದ ಪಾಯಿಂಟ್ ಮಾಸಸ್ ಅಂತ ತೊಗೊಂಡು ನಾವು ದೇ ಆರ್ ವೆರಿ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್. ಈ ಒಂದು ಮಾಲಿಕ್ಯೂಲ್ ಅದ, ಇನ್ನೊಂದು ಮಾಲಿಕ್ಯೂಲ್ ಅದ, ಇವು ಎರಡುಗಳ ಮಧ್ಯೆ ಡಿಸ್ಟೆನ್ಸ್ ಕಂಪೇರ್ ಮಾಡಿದ್ರೆ ಸೈಜ್ ಈಸ್ ವೆರಿ 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 ಸ್ಮಾಲ್, ಭಾಳ ಕಡಿಮೆ ಇರ್ತದೆ. ಇನ್ ಟರ್ಮ್ಸ್ ಆಫ್ ಮೈಕ್ರೋಮೀಟ್ರ್ಗಿಂತನೂ ಭಾಳ ಚಿಕ್ಕದಿಂದ ಸೈಜ್ ಆಫ್ ನ್ಯಾನೋ ಸೈಜ್ನಾಗ ಇರ್ತವೆ. ಎಸ್, ಓಕೆ, ಬಟ್ ಇಟ್ ಈಸ್ ಫ್ಯೂ ಮಾಲಿಕ್ಯೂಲ್ಸ್ ಆರ್ ವಿಸಿಬಲ್ ಥ್ರೂ ಮೈಕ್ರೋಸ್ಕೋಪ್. ಓಕೆ, ನೋ almost all the molecules are rigid and perfectly elastic. They are like a rigid bodies. They are perfectly elastic. Okay, they are in the sphere, perfectly elastic sphere. And the molecules, they are move in a different direction, random motion ಅಂತ ಹೇಳ್ತಾನೆ. ಮಾಲಿಕ್ಯೂಲ್ಸ್ ಏನದಲ್ಲ ರ್ಯಾಂಡಮ್ ಮೋಷನ್ ಅಂತ ಹೇಳ್ತಾನೆ. ಆಲ್ ಪಾಸಿಬಲ್ ಡೈರೆಕ್ಷನ್ ಆ್ಯಂಡ್ ವೆಲಾಸಿಟಿ. ಈಗ ಈ ಮಾಲಿಕ್ಯೂಲ್, ಇಲ್ಲೊಂದು ಮಾಲಿಕ್ಯೂಲ್ ಅದ, ಮಾಲಿಕ್ಯೂಲ್ ಯಾವ ಡೈರೆಕ್ಷನ್ ಆಗೋದು ಹೋಗ್ಬೋದು, ಆಮೇಲೆ ಯಾವ ವೆಲಾಸಿಟಿ ಒಳಗಾದ್ರೆ ಇರ್ಬೋದು. ಒಂದು ಮಾಲಿಕ್ಯೂಲ್ ವೆಲಾಸಿಟಿ ಇದ್ದಂಗೆ ಇನ್ನೊಂದು ಮಾಲಿಕ್ಯೂಲ್ ವೆಲಾಸಿಟಿ ಇರ್ಬೇಕಂತ ಇಲ್ಲ. ಒಂದು ಮಾಲಿಕ್ಯೂಲ್ ಈ ಡೈರೆಕ್ಷನ್ಗೆ ಹೋಗ್ಯದ ಅಂದ್ರೆ ಇನ್ನೊಂದು ಮಾಲಿಕ್ಯೂಲ್ ಅದರ್ ಡೈರೆಕ್ಷನ್ಗೆ ಹೋಗ್ಬೇಕಂತಿಲ್ಲ. ಒಂದು ಮಾಲಿಕ್ಯೂಲ್ ಹಿಂಗೆ ಹೋದ್ರೆ ಒಂದು ಮಾಲಿಕ್ಯೂಲ್ ಹಿಂಗೆ ಹೋಗ್ತಿರ್ತವೆ. ನೋ ಪರ್ಟಿಕ್ಯುಲರ್ ಡೈರೆಕ್ಷನ್. ವೆಲಾಸಿಟಿ ಮತ್ತು ಆಮೇಲೆ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದಿ molecule, they are in the different, okay, possible, all possible directions. Velocity increases with the temperature. This is a very important point. Velocity of the molecule increases with the temperature. ಅಂದರೆ ಏನರ್ಥ ಅರ್ಥ, when you observe the molecules inside the gas, when you supply the heat energy, what happens? The molecules are gain the heat energy. Then what happens? They move with a more velocity. When they move with a more velocity, there is a more kinetic energy. When there is a more kinetic energy, there is a more temperature. ಯಾವಾಗ ಒಂದು ಮಾಲಿಕ್ಯೂಲ್ ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತೋ ಆಟೋಮೆಟಿಕಲಿ ಅದರ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಯಾವುದು? ಟೋಟಲಿ ಗ್ಯಾಸ್ ಮೀಡಿಯಮ್. ನಾವೇನು ಸಿಸ್ಟಮ್ ತೊಗೊಂಡಿರ್ತಾವಲ್ಲ, ಗ್ಯಾಸ್ ಮೀಡಿಯಮ್ ತೊಗೊಂಡಿರ್ತಾವಲ್ಲ, ಮಾಲಿಕ್ಯೂಲ್ಸ್ ಫಾಸ್ಟಾಗಿ ಹೋಗ್ಲಿಕ್ಕತ್ತಪ್ಪ, ವೆಲಾಸಿಟಿ ಹೆಚ್ಚು, ಕೈನೆಟಿಕ್ ಎನರ್ಜಿ ಹೆಚ್ಚು, ಆಟೋಮೆಟಿಕಲಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಅದಕ್ಕೆ ವೆಲಾಸಿಟಿ ಇನ್ಕ್ರೀಸಸ್ ವಿತ್ ಟೆಂಪ್ರೇಚರ್. ಟೆಂಪ್ರೇಚರ್ ಹೆಚ್ಚಾದಂಗೆ ವೆಲಾಸಿಟಿ ಹೆಚ್ಚಾಗುತ್ತೆ. ಅದರ ಅರ್ಥ ಕೈನೆಟಿಕ್ ಎನರ್ಜಿ ಹೆಚ್ಚಾಗಿರ್ತದೆ. ದೆನ್ ದಿ ಮಾಲಿಕ್ಯೂಲ್ಸ್ ಆರ್ ಕೊಲೈಡ್ ಒನ್ ಆ್ಯಂಡ್ ಅನದರ್. ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಕೊಲೈಡ್ ಆಗ್ತಾನೇ ಇರ್ತವೆ ಅದರೊಳಗೆ ಇನ್ಸೈಡ್ ದಿ ಕಂಟೈನರ್. ನಾಟ್ ಓನ್ಲಿ ದೇ ಕೊಲೈಡ್ ವಿತ್ ದ ಮಾಲಿಕ್ಯೂಲ್ಸ್ ಬಟ್ ಆಲ್ಸೋ ದೇ ಕೊಲೈಡ್ ವಿತ್ ದ ಕಂಟೈನರ್. ಕಂಟೈನರ್ ಜೊತೆಗೆ ಏನು ಮಾಡುತ್ತಾ ಕೊಲೈಡ್ ಆಗ್ತಾ ಇರ್ತದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಕೊಲಿಜನ್ ಈಸ್ ಇನ್ಸ್ಟಂಟೇನಿಯಸ್. ಕೊಲಿಜನ್ ಈಸ್ ಇನ್ಸ್ಟಂಟೇನಿಯಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕೊಲಿಜನ್ ಈಸ್ ಇನ್ಸ್ಟಂಟೇನಿಯಸ್? ಅದು ತತ್ಕ್ಷಣ ನಡೆಯುವ ಕ್ರಿಯೆ. ಅಂದರೆ ಕೊಲಿಜನ್ ಟೇಕ್ಸ್ ಪ್ಲೇಸ್ ಇನ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ. ಇನ್ಸ್ಟಂಟೇನಿಯಸ್ ಅದರ ಅರ್ಥ ಏನು? ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದರೆ 0.0000 ಸಮಥಿಂಗ್ ಸೆಕೆಂಡ್ ಅಂತ. ಇಟ್ ಇಸ್ ವೆರಿ ವೆರಿ ಇನ್ ಎ ವೆರಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ದ ಕೊಲಿಜನ್ ಟೇಕ್ಸ್ ಪ್ಲೇಸ್. ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಎಷ್ಟೋ ಕೊಲಿಜನ್ ಆಗಿರ್ತಾವೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗನ ಅಂದರೆ ದಿಸ್ ಇಸ್ ಸೆಟ್ ಬಿ ಇನ್ಸ್ಟಂಟೇನಿಯಸ್. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಈಸ್ ದ ಫ್ರೀ ಪಾತ್? ಏನು ಮಾಡ್ತದೆ ಇಲ್ಲೇ? ಒಂದು ಮಾಲಿಕ್ಯೂಲ್ ಇರ್ತದೆ, ಇದು ಮಾಲಿಕ್ಯೂಲು ಇನ್ನೊಂದು ಮಾಲಿಕ್ಯೂಲ್ ಬಂದು ಕೊಲೈಡ್ ಆಗುತ್ತೆ. ಆ ಮಾಲಿಕ್ಯೂಲ್ ಏನು ಮಾಡ್ತದೆ? ಒಂದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಈಗ ಒಂದು ಕೊಲಿಜನ್ ಆಯಿತು, ಎಷ್ಟೋ ಡಿಸ್ಟೆನ್ಸ್ ದೂರ ಚಲಿಸ್ತದೆ. ಮತ್ತು ಕೊಲಿಜನ್ ಆದಾಗ ಅಷ್ಟೇ ಡಿಸ್ಟೆನ್ಸ್ ದೂರ ಚಲಿಸಬೇಕು ಅಂತ ಇಲ್ಲ. ಅದು ನೆಕ್ಸ್ಟ್ ಬರ್ತದೆ, ಮೀನ್ ಫ್ರೀ ಪಾತ್ನೊಳಗೆ ಬರ್ತದೆ. ವೆನ್ ಎ ಮಾಲಿಕ್ಯೂಲ್ ಇಸ್ ಕೊಲೈಡ್ಸ್ with another one, then another molecule is moved with a certain distance, that path is said to be free path. ಅದಕ್ಕೆ ನಾವೇನಂತ ಹೇಳ್ತೀವಿ? ಫ್ರೀ ಪಾತ್ ಅಂತ ಹೇಳ್ತಾನೆ. ಆಮೇಲೆ ಲಾಸ್ಟ್ ಪಾಯಿಂಟ್, ದ ಮಾಲಿಕ್ಯೂಲ್ಸ್ ಪೊಸೆಸಸ್ ದ ಕೈನೆಟಿಕ್ ಎನರ್ಜಿ. ಆಗಲೇ ಹೇಳಿದೆ ನಾನು, ವೆನ್ ದ ಮಾಲಿಕ್ಯೂಲ್ಸ್ ದೇ ಪೊಸೆಸಸ್ ದ ಮಾಸ್ ಅಂತಂದ್ರೆ, ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಸರ್ಟನ್ ಮಾಸ್ ಅಂದರೆ ವೆನ್ ದೇ ಆರ್ ಮೂವ್ ವಿತ್ ಅ ಸರ್ಟನ್ ವೆಲಾಸಿಟಿ ಅಂತ ನಾವು ತಗೊಂಡ್ರೆ ದ ಆಟೋಮೆಟಿಕಲಿ
ದೇ ಮೂವ್ ವಿತ್ ಸರ್ಟನ್ ಕೈನೆಟಿಕ್ ಎನರ್ಜಿ, ಡೆಫಿನೆಟ್ಲಿ, ನೋ ಡೌಟ್. ಅದಕ್ಕೆ ಆಲ್ ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದೇ ಪೊಸೆಸಸ್ ದ ಕೈನೆಟಿಕ್ ಎನರ್ಜಿ ಬಟ್ ನಾಟ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತಾನೆ. ಅಂದರೆ ಅಲ್ಲೇ ಪೊಟೆನ್ಷಿಯಲ್ ಎನರ್ಜಿ ಯಾಕಿರಲ್ಲ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರೋದಿಲ್ಲ ಅಂತ ಹೇಳಿರ್ತಾವಲ್ಲ, ಆ ಉದ್ದೇಶಕ್ಕೆ ಇಲ್ಲಿ ಏನಿರೋದಿಲ್ಲ ಅಲ್ರಿ, ಪೊಟೆನ್ಷಿಯಲ್ ಇರೋದಿಲ್ಲ, ಪೊಟೆನ್ಷಿಯಲ್ ಎನರ್ಜಿ ಇರೋದಿಲ್ಲ. ಹಂಗಾರೆ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಬರ್ತದದು, ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಬರ್ತದಪ್ಪ ಅಂತಂದ್ರೆ ಅಲ್ಲಿ ಮಾಲಿಕ್ಯೂಲ್ಗಳ ಮಧ್ಯ ಮಾಲಿಕ್ಯೂಲ್ಗಳ ಮಧ್ಯ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಬಂದಾಗ ಅಲ್ಲಿ ಏನು ಬರ್ತದೆ ಹೇಳ್ರಿ, ಯಾವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಪ್ರಶ್ನೆ ಬರೋದಿಲ್ಲ, ಬಟ್ ನಾಟ್ ಪೊಟೆನ್ಷಿಯಲ್ ಎನರ್ಜಿ. ಬಿಗಿನಿಂಗ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಜಂಪ್ಷನ್ಸ್ ನಾವು ವಿಚಾರ ಬಂದಾಗ ನಾನು ಮೊದಲೇ ಹೇಳಿದೆ, ನಾನು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಇರಲ್ಲ ಅಂತ ಇಲ್ಲಿ ತೊಗೊಳ್ತೇವೆ. ಬಟ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರ್ತತಿ ಅಂತ ತೊಗೊಂಡದ್ದು ವಂಡರ್ವಾಲ್ಸ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ಅವ ತೊಗೊಳ್ತಾನೆ. ಅವಾಗ ಏನು ಮಾಡ್ತಾನೆ, ಈ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ ಅದಲ್ಲ PV = nRT, ಇದನ್ನು ಮಾಡಿಫೈಡ್ ಮಾಡ್ತಾನೆ ನಾವು. ಇದ್ರದ್ದು ಮಾಡಿಫೈಡ್ ಇಕ್ವೇಷನ್ನು ಯಾವುದು, ಪರ್ಫೆಕ್ಟ್ ಗ್ಯಾಸ್ ಅಥವಾ ಐಡಿಯಲ್ ಗ್ಯಾಸ್ ಇಕ್ವೇಷನ್ದ ಮಾಡಿಫೈಡ್ ಇಕ್ವೇಷನ್ ಏನು ಬರ್ತದಲ್ಲ, ಅದಕ್ಕೆ ನಾವೇನಂತೀವಿ, ವಾಂಡರ್ವಾಲ್ಸ್ ಇಕ್ವೇಷನ್ ಅಂತ ಹೇಳ್ತಾನೆ. ದಟ್ ಇಕ್ವೇಷನ್ ಈಸ್ ಕಾಲ್ಡ್ ವಾಂಡರ್ವಾಲ್ಸ್ ಇಕ್ವೇಷನ್. ಅದಕ್ಕೆ ವಾಂಡರ್ವಾಲ್ಸ್ ಇಕ್ವೇಷನ್ ಅಂತ ಹೇಳ್ತಾನೆ. ಯಾವುದನ್ನು ಹೇಳಕತ್ತಿರೋದು ಇದೇ ಐಡಿಯಲ್ ಗ್ಯಾಸ್ ಇಕ್ವೇಷನ್ನ ಅವನೇನು ಮಾಡ್ತಾನೆ ಹೇಳಿದರೆ ಇಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತಾನೆ. ಇಲ್ಲಿ ಬಿಗಿನಿಂಗ್ ಏನಿರ್ತೈತಿ, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಇಲ್ಲ ಅಂತ ನಾವು ಹೇಳ್ತೇವೆ ಇಲ್ಲಿ, ಬಟ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಇರ್ತತಿ ಅಂತ ಯಾರು ಹೇಳ್ತಾರೆ, ವಂಡರ್ವಾಲ್ ಇರುತ್ತೆ ಹೇಳ್ತಾನೆ. ಆವಾಗ ಅದು ಏನಾಗ್ತತಿ ಅಂತಂದ್ರೆ ಮಾಡಿಫಿಕೇಷನ್ ಆಗತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ವಂಡರ್ವಾಲ್ಸ್ ಇಕ್ವೇಷನ್ ಅಂತ ಹೇಳ್ತಾನೆ. ಅದಕ್ಕೆ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಬಾಯ್ಲ್ಸ್ ಲಾ, ಆಮೇಲೆ ಚಾರ್ಲ್ಸ್ ಲಾ, ಆಮೇಲೆ ಗೇ-ಲುಸಾಕ್ಸ್ ಲಾ. ಏನಿದು ಲಾ ವಿಚ್ ಗಿವ್ ದ ರಿಲೇಷನ್ ಬಿಟ್ವೀನ್ ದ ವೇರಿಯೇಷನ್ ಆಫ್ ದಿ ಪ್ರೆಷರ್, ವ್ಯಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಆಫ್ ದಿ ಗ್ಯಾಸ್ ಮೀಡಿಯಮದ್ದು ಪ್ರೆಷರ್, ವ್ಯಾಲ್ಯೂಮು, ಟೆಂಪ್ರೇಚರ್ ಏನು ವೇರಿಯೇಷನ್ ಆಕತಿ ಅದ್ರ ಬಗ್ಗೆ ಅದು ಏನು ಮಾಡ್ತದೆ, ರಿಲೇಷನ್ನ ಹೇಳ್ತದ ಅಂತ. ಅವಾಗ ಅದನ್ನು ತೊಗೊಂಡು ನಾವೇನು ಮಾಡ್ತೀವಿ, ಐಡಿಯಲ್ ಇಕ್ವೇಷನ್ನ ಡಿರೈವ್ ಮಾಡ್ತೇವೆ. PV = nRT, ದಿಸ್ ಇಸ್ ಫಾರ್ n ಮೋಲ್ ಆಫ್ ಎ ಗ್ಯಾಸ್. PV = RT ಅಂದರೆ ಫಾರ್ 1 ಮೋಲ್ ಗ್ಯಾಸ್. ನಾನು ಬಿಗಿನಿಂಗ್ 1 ಮೋಲ್ ಗ್ಯಾಸ್ ತೊಗೊಂಡು ನಾವೇನು ಮಾಡ್ತೇವೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ನಾವು ಇಂಪಾರ್ಟೆಂಟ್ ಪಾಯಿಂಟ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಜಂಪ್ಷನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ದ ಮಾಲಿಕ್ಯೂಲ್ಸ್ ಆರ್ ಐಡೆಂಟಿಕಲ್ ಇನ್ ಸೈಜ್ ಆ್ಯಂಡ್ ಮಾಸ್. ಐಡೆಂಟಿಕಲ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಮೀಡಿಯಮ್ನೊಳಗೆ ಸೈಜ್ ಮತ್ತು ಮಾಸ್ ಸೇಮ್ ಇರ್ತವೆ, ಐಡೆಂಟಿಕಲ್ ಇರ್ತವೆ. ಬಟ್ ಅವು ಒಂದು ಗ್ಯಾಸಿಂದ ಇನ್ನೊಂದು ಗ್ಯಾಸಿಗೆ ಬೇರೆ ಇರ್ತವೆ. ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ಡ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ 2 ಮಾಲಿಕ್ಯೂಲ್ಸ್ ಅಥವಾ ಎಕ್ಸಿಸ್ಟಿಂಗ್ ಮಾಲಿಕ್ಯೂಲ್ಸ್. ಆ್ಯಂಡ್ ದೇ ಆರ್ ದಿ ಆ್ಯಕ್ಟ್ಸ್ ಲೈಕ್ ಎ ರಿಜಿಡ್ಲಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸ್ಪಿಯರ್ ಅಂತ. ರಿಜಿಡ್ ಬಾಡಿ ಲೈಕ್ ಎ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸ್ಪಿಯರ್. The molecules inside the container, they are in the random in motion ಅಂತ, in all possible velocity and direction. ಆಲ್ ಪಾಸಿಬಲ್ ಯಾವ ವೆಲಾಸಿಟಿನ ಇರ್ಬೋದು, ಯಾವ ಡೈರೆಕ್ಷನ್ಗೂ ಮೂವ್ ಆಗ್ಬೋದು. ಬಟ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಅಥವಾ ಇನ್ಕ್ರೀಸಸ್ ವಿತ್ ದ ಟೆಂಪ್ರೇಚರ್. ಅಂದರೆ ಟೆಂಪ್ರೇಚರ್ ಹೆಚ್ಚಾದಂಗೆ ವೆಲಾಸಿಟಿ ಹೆಚ್ಚಾಗುತ್ತೆ, ಅದರ ಅರ್ಥ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗಿರ್ತದೆ. ಆ ಮಾಲಿಕ್ಯೂಲ್ಸ್ ಸುಮ್ಮನೆ ಇರೋದಿಲ್ಲ, ಒಂದಕ್ಕೊಂದೇ ದೇ ಕೊಲೈಡ್ ಒನ್ ಆ್ಯಂಡ್ ಅನದರ್, ಒಂದಕ್ಕೊಂದು ಏನು ಮಾಡ್ತವೆ, ಕೊಲೈಡ್ ಆಗ್ತವೆ. ನಾಟ್ ಓನ್ಲಿ ಕೊಲೈಡ್ ಒನ್ ಆ್ಯಂಡ್ ಅನದರ್, ದೇ ಆರ್ ಆಲ್ಸೋ ಕೊಲೈಡ್ ವಿತ್ ಕಂಟೈನರ್ ಜೊತೆಗೆ ಏನು ಮಾಡ್ತವೆ, ಕೊಲೈಡ್ ಆಗ್ತವೆ. ದೆನ್ ಕೊಲಿಜನ್ ಈಸ್ ಇನ್ಸ್ಟಂಟೇನಿಯಸ್. ಇಟ್ ಮೀನ್ಸ್ collision of the molecule takes place. It is very very small intervals of time. It means in the fraction of second it takes place. Therefore collision is instantaneous. And when a collision takes place, the molecules are covered certain distance, that is called free path. ಅದಕ್ಕೆ ನಾವೇನಂತ ಹೇಳ್ತೇವೆ, ಫ್ರೀ ಪಾತ್ ಅಂತ ಹೇಳಿದೆ. ನಾನು ಹೇಳಿದ್ನಲ್ಲ ಬಿಗಿನಿಂಗ್, ಒಂದು ಕೊಲೈಡ್ ಆದಾಗ ಎಷ್ಟು ದೂರ ಚಲಿಸ್ತದೆ, ಇನ್ನೊಂದು ಕೊಲೈಡ್ ಆದಾಗ ಎಷ್ಟು ದೂರ ಚಲಿಸ್ಬೇಕು ಅಂತ ಇಲ್ಲ, ಚೇಂಜ್ ಇರ್ತವೆ. ಅವಾಗ ನಾವು ಮೀನ್ ಫ್ರೀ ಪಾತ್ ಓದ್ತೇವೆ. ದೆನ್ ಮಾಲಿಕ್ಯೂಲ್ಸ್ ದೇ ಪೊಸೆಸಸ್ ದ ಕೈನೆಟಿಕ್ ಎನರ್ಜಿ ಬಟ್ ನಾಟ್ ಪೊಟೆನ್ಷಿಯಲ್ ಎನರ್ಜಿ. ಹೇಳಿದ್ವಲ್ಲ, ಪೊಟೆನ್ಷಿಯಲ್ ಎನರ್ಜಿ ಯಾಕಿರೋದಿಲ್ಲ ಅಂದರೆ ಬಿಕಾಸ್ ದೆರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸು ಇರೋದಿಲ್ಲ. ಆ ಉದ್ದೇಶಕ್ಕೆ ಏನಿರೋದಿಲ್ಲ ಹೇಳ್ರಿ, ಪೊಟೆನ್ಷಿಯಲ್ ಎನರ್ಜಿ ಇರೋದಿಲ್ಲ. ನಾವು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಿಪ್
you derive the expression for the pressure. And how the kinetic energy of the molecule varies with the temperature. That point I have to discuss. And root mean square value velocity of the gas. ರೂಟ್ ಮೀನ್ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾವು ಅದನ್ನು ಇಲ್ಲೇ ನಾವು ತೊಗೊಂಡು ಸ್ಟಡಿ ಮಾಡ್ತೀವಿ. ಇದಿಷ್ಟು ಪಾಯಿಂಟ್ಸು ನಾವೇನು ಮಾಡ್ತೀವಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ನೊಳಗೆ ಅಜಂಪ್ಷನ್ನ ಸ್ಟಡಿ ಮಾಡ್ತೀವಿ. ಈ ಅಜಂಪ್ಷನ್ಸ್ ಏನಿದೆಯಲ್ಲ ಇದನ್ನು ನೀವೇನು ಮಾಡಿರ್ತೀರಿ ಅಲ್ಲೇ ಕೆಮಿಸ್ಟ್ರಿ ಒಳಗೂ ಸ್ಟಡಿ ಮಾಡಿರ್ತೀರಿ. ಕೆಮಿಸ್ಟ್ರಿ ಒಳಗೂ ಇದೆಲ್ಲ ಬಂದಿರ್ತವೆ. ನಾವು ಅಜಂಪ್ಷನ್ಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಜಂಪ್ಷನ್ಸ್ ಅಂತ ಅಲ್ಲಿ ಬರ್ತಾವೆ. ನಿಮಗೆ ಎಕ್ಸಾಮಿನೇಷನ್ ಕೇಳಿದ್ರೆ 2 ಮಾರ್ಕ್ ಕೇಳಿದ್ರೆ 2 ಅಜಂಪ್ಷನ್ಸ್ ಬರೀಬೇಕು, 3 ಮಾರ್ಕ್ ಕೇಳಿದ್ರೆ 3 ಅಜಂಪ್ಷನ್ಸ್ ಬರೀಬೇಕು, 5 ಮಾರ್ಕ್ ಕೇಳಿದ್ರೆ 5 ಅಜಂಪ್ಷನ್ಸ್ ಬರೀಬೇಕು. ಹೌ ದ ಕ್ವೆಶನ್ ಈಸ್ ಆಸ್ಕ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಐದರ್ ಇಟ್ ಇಸ್ 1 ಮಾರ್ಕ್, ಐದರ್ 2 ಮಾರ್ಕ್, ಐದರಿಂದ 3 ಮಾರ್ಕ್ ಆರ್ 5 ಮಾರ್ಕ್. ಯಾಕಂದರೆ ಫಿಸಿಕ್ಸ್ನೊಳಗೆ ನಮಗೆ 4 ಮಾರ್ಕಿನ ಕ್ವೆಶನ್ ಇಲ್ಲ. ಯಾವುದಿದೆ ಹೇಳ್ರಿ? 1 ಮಾರ್ಕ್ ಇದೆ, 2 ಮಾರ್ಕ್ ಇದೆ, 3 ಮಾರ್ಕ್ ಇದೆ, 5 ಮಾರ್ಕ್ ಇದೆ. ಅದಕ್ಕೆ ಮುಂದೆ ಡೆರಿವೇಷನ್ ಇದ್ದೇ ಇರ್ತವೆ. ಅದಕ್ಕೆ ಅಜಂಪ್ಷನ್ಸ್ ಕೇಳೋದಿಲ್ಲ. ಕೇಳಿದ್ರು 1, 2, 3 ಮಾರ್ಕ್ನಿಂದ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.